ದೊಡ್ಡಮ್ಮ, ಇನ್ನೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ದೊಡ್ಡಪ್ಪನಿಗೆ ಗೊತ್ತಾಗೋಗಿದೆ. ಇರು, ಬೊಟ್ಟು ತಗೊಂಡ್ ಬರ್ತೀನಿ. ಬೇಡ ಆದ್ಯ, ನಿಮ್ ದೊಡ್ಡಪ್ಪ ನನ್ನ ಹಣೆ ಕುಂಕುಮನ ಅವ್ರ ಕೈಯಿಂದ ಅಳಿಸಿ ಹೋದ ಕ್ಷಣದಿಂದ ಆ ಬೊಟ್ಟು ಒಂದೊಂದು ಹನಿ ಕಣ್ಣೀರಾಗಿ ನನ್ನ ಪ್ರಾಣನೇ ತೆಗಿತಿದೆ ಆದ್ಯ. ಮತ್ತೆ ಅವರೇ ಬಂದು ನನ್ನ ಬರೀ ಹಣೆಯಲ್ಲಿ ಅವರೇ ಕುಂಕುಮ ಇಡೋವರೆಗೂ ನಾನು ಕುಂಕುಮ ಮುಟ್ಟೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದೀನಿ. ನಿಮ್ಮ ಮನಸ್ಸು ವಿಶಾಲವಾದ್ದು ಅತ್ತ. ಮಾವನ ಮೇಲೆ ನಿಮ್ಗಿರೋ ಪ್ರೀತಿನ ಅಳಿಯೋದಕ್ಕಾಗಲ್ಲ. ಮಾವನೇ ಬಂದು ನಿಮ್ಮ ಹಣೆಗೆ ಬೊಟ್ಟಿಡಬೇಕು ಅಂತ ನೀವ್ ಯಾವ ಕ್ಷಣ ಅನ್ಕೊಂಡ್ರೋ ಆ ಕ್ಷಣನೇ ಅದವ್ರು ಕೇಳಿಸ್ತು ಅನ್ಸುತ್ತೆ. ಅದಕ್ಕೆ ಪಾರ್ವತಿ ಅತ್ತೆ ವಿಷಯದಲ್ಲಿ ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ಆ ಪ್ರಭಾಸಿಂದ ಮಾವನ್ಗೆ ನಿಜ ಗೊತ್ತಾಯ್ತು. ಕೇಳು ದೊಡ್ಡಮ್ಮ, ದೊಡ್ಡಪ್ಪ ನಿನಗೆ ನೋವು ಮಾಡಿದ್ದಾರೆ ಅನ್ನೋ ಪಶ್ಚಾತ್ತಾಪದಲ್ಲಿದ್ದಾರೆ. ದೊಡ್ಡಮ್ಮ, ಇಲ್ಲಿ ನೋಡು, ಹತ್ತು ಮುಖ ಹೇಗಾಗಿದೆ ಅಂತ. ಇರು, ತಿನ್ನೋಕೇನಾದ್ರೂ ತರ್ತೀನಿ. ಆದ್ಯ, ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮೊದಲನೇ ಸಲ ರಾಜೇಶ್ ಶೌರ್ಯ ಇಬ್ರು ನಮ್ಮನೆಗೆ ಬಂದಿದ್ದಾರೆ. ಅವ್ರಿಗೇನ್ ಬೇಕೋ ಅದ್ರ ಕಡೆ ಗಮನ ಕೊಡಿ. ರಾಜಿ ಬಂದಿದ್ದಾಳ? ಸರಿ ದೊಡ್ಡಮ್ಮ, ನಾನು ನೋಡ್ಕೋತೀನಿ.